ಎಲ್ಲರಿಗೂ ನಮಸ್ಕಾರ. ರುಚಿ ಅಡುಗೆಗೆ ಸ್ವಾಗತ. ಚಕ್ಲಿ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಾ? ಬನ್ನಿ ಸುಲಭವಾಗಿ 2 ವಸ್ತುವಿಂದ ಚಕ್ಲಿ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂದ್ಬಿಟ್ಟು. ಅದು ಕೂಡ 10 ನಿಮಿಷದಲ್ಲಿ ರೆಡಿಯಾಗುತ್ತೆ. ಬನ್ನಿ ಶುರು ಮಾಡೋಣ. ಹಾಗಿದ್ರೆ ಫಸ್ಟಿಗೆ ಒಂದು ಅಗಲವಾದ ಬೌಲು ಅಥವಾ ಪಾತ್ರೆ ತಗೊಂಡು ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವೋ ಅದೇ ಕಪ್ಪಲ್ಲಿ ಅರ್ಧ ಬೌಲಷ್ಟು ಹುರ್ಗಡ್ಲೆ ಹಿಟ್ಟನ್ನ ತೊಗೊಳ್ಬೇಕು. ಹುರಿಗಡ್ಲೆನ ಉರಿಯೋದೇನು ಬೇಡ, ಹಾಗೆ ಪೌಡ್ರ್ ಮಾಡ್ಕೊಳ್ಳಿ, ನಯಸ್ಸಾಗಿರಬೇಕು ಅಷ್ಟೇ. ಇದಿಷ್ಟೇ ಮೇನ್ ಇಂಗ್ರೀಡಿಯೆಂಟು ಇದಕ್ಕೆ. ಇವಾಗ ಅಚ್ಕಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಅರ್ಧ ಸ್ಪೂನಷ್ಟು. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕ್ಕೊಳ್ಬೋದು. 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ಅಜ್ವೈನ್ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡಾದಮೇಲೆ ಒಂದು ಸರಿ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಇದನ್ನು 2 ಹಿಟ್ಟಿಂದ ಮಾಡೋದು 10 ನಿಮಿಷದಲ್ಲಿ ಚಕ್ಲಿ ರೆಡಿಯಾಗಿ ಹೋಗುತ್ತೆ. ತುಂಬ ಕಷ್ಟ ಏನಾಗೋದಿಲ್ಲ, ತುಂಬ ಸುಲಭ ಇದು ಮಾಡೋದಕ್ಕೆ. ರುಚಿನೂ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 2 ಸ್ಪೂನಷ್ಟು ಅಥವಾ 3 ಸ್ಪೂನಷ್ಟು ಬಿಸಿ ಎಣ್ಣೆನ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಗುಳ್ಳೆ ಗುಳ್ಳೆ ಬರಬೇಕು, ಆ ಥರ ಕಾಯಿಸ್ಕೊಂಡು ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಳ್ತಿದ್ದಂಗೆ ಸ್ಪೂನಲ್ಲಿ ಹಾಕಿ ಕಲಿಸ್ಕೊಳ್ಳಿ. ತಕ್ಷಣ ಕೈಯಲ್ಲಿ ಬಿಟ್ಬೇಡಿ, ಬಿಸಿ ಇರುತ್ತೆ. ಈ ಥರ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕು. ಉಂಡೆ ಕಟ್ಟಿದಾಗ ಅದು ಉಂಡೆ ಥರ ಬರಬೇಕು, ಅಲ್ಲಿವರೆಗೂ ಕಲಿಸ್ಕೊಳ್ಬೇಕು. ನೋಡಿ, ಇವಾಗ ಹದ ಸರಿ ಇದೆ ಅಂದ್ಬಿಟ್ಟು ಈ ಥರ ಕಟ್ಟಕ್ಕೆ ಬಂದಿಲ್ಲ ಅಂದರೆ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಲಿಸ್ಕೊಳ್ಳಿ, ಆವಾಗ ಸರಿಯಾಗುತ್ತೆ. ಇವಾಗ ಉಗುರು ಬೆಚ್ಚಗಿನ ನೀರನ್ನ ಹಾಕ್ಕೊಳ್ಬೇಕು. ತಣ್ಣನೆ ನೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು, ಮತ್ತು ತುಂಬ ಬಿಸಿ ಬಿಸಿ ನೀರನ್ನು ಕೂಡ ಸೇರಿಸ್ಕೊಳ್ಬಾರ್ದು. ಹೀಗೆ ಬೆಚ್ಚಗಿರೋ ನೀರನ್ನ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಹಿಟ್ಟನ್ನ ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಬೇಕು. ಸುಮ್ಮನೆ ಹಾಗೆ ಕಲಿಸ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ. ಚಕ್ಲಿ ಮಾಡುವಾಗ ಒಡೆದೋಗ್ಬಿಡುತ್ತೆ, ಇಲ್ಲಾಂದರೆ ಎಣ್ಣೆಯಲ್ಲಿ ಬಿಟ್ಕೊಂಡ್ಬಿಡುತ್ತೆ. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ನೋಡಿ, ಇವಾಗ ಹಿಟ್ಟು ಕಲಿಸ್ಕೊಂಡಿದ್ದಾಗಿದೆ. ಇಷ್ಟು ಸಾಫ್ಟಾಗಿದ್ದರೆ ಸಾಕು. ಇವಾಗ ಸ್ವಲ್ಪ ಉಂಡೆ ತಗೊಂಡು ಕೈಗೆ ಸ್ವಲ್ಪ ನೀರನ್ನ ಹಚ್ಕೊಂಡು ಮತ್ತೆ ನಾದ್ಕೊಳ್ತಾ ಇದ್ದೀನಿ. ಈ ಥರ ನಾದ್ಕೊಂಡಾದಮೇಲೆ ಚಕ್ಲಿ ಒಳ್ಳಿಗೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಬೇಕು, ಇಲ್ಲಾಂದರೆ ಹಿಟ್ಟು ಹಾಕಿದಾಗ ಹಿಡ್ಕೊಂಬಿಡುತ್ತೆ. ಹಾಗಾಗಿ ಇವಾಗ ನೋಡಿ, ಎಲ್ಲ ಕಡೆ ಹಚ್ಕೊಂಡಾಗಿದೆ ಅಲ್ವಾ. ಪ್ಲೇಟಿಗೂ ಸ್ವಲ್ಪ ಹಚ್ಕೊಂಬಿಡೋಣಂತೆ, ಇಲ್ಲೂ ಕೂಡ ಹತ್ಕೊಳ್ಬಾರ್ದು. ಪ್ಲೇಟ್ನ ಒಳಗಡೆ ಹಾಕಿದ್ದೀನಿ ಚಕ್ಲಿ ಹಾಕೋದು. ಇವಾಗ ಹಿಟ್ಟನ್ನು ಕೂಡ ಹಾಕ್ಕೊಂಡು ಕ್ಯಾಪ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಮಾಡಿಕೊಂಡು ಬಾಳೆದೆಲೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಅದ್ರ ಮೇಲ್ಗಡೆ ಚಕ್ಲಿನ ಒತ್ಕೊಳ್ಳೋಣಂತೆ. ನೀವು ಡೈರೆಕ್ಟಾಗಿ ನಿಮಗೆ ಈಸಿ ಆಗುತ್ತೆ, ನಾವು ಮಾಡ್ತೀವಿ ಅನ್ನೋದಾದರೆ ಡೈರೆಕ್ಟ್ ಎಣ್ಣೆಗೂ ಸಹ ಹಾಕ್ಕೊಳ್ಬೋದು. ಈ ಥರ ಮಾಡಿಕೊಂಡ್ರೆ ಸ್ವಲ್ಪ ಎಣ್ಣೆಯಲ್ಲಿ ಕರಿಬೇಕಾದ್ರೆ ಭಯ ಇರುತ್ತಲ್ಲ, ಇದು ತುಂಬ ಈಸಿ ಮೆಥಡು. ಈ ಥರ ಹಾಕ್ಕೊಂಡು ಸೈಡಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಕೊಡಿ, ಇಲ್ಲಾಂದರೆ ಎಣ್ಣೆಯಲ್ಲಿ ಚಕ್ಲಿ ಬಿಟ್ಕೊಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಇವಾಗ ರೆಡಿಯಾಗಿದೆ ನೋಡಿ, ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಈ ಥರ ಬಾಳೆದೆಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಸ್ವಲ್ಪ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ. ಎಣ್ಣೆಯಲ್ಲಿ ಹಾಕಿದಾಗ ಬಿಟ್ಕೊಳ್ಳೋದಿಲ್ಲ. ಇದೇ ರೀತಿ ನೀವು ಮಾಡಿ ಇಟ್ಕೊಂಡ್ರೆ ಕರೀಲಿಕ್ಕೆ ತುಂಬಾ ಈಸಿ ಆಗುತ್ತೆ, ಕಷ್ಟ ಆಗೋದಿಲ್ಲ. ಇವಾಗ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೀನಿ. ನಿಧಾನವಾಗಿ ಚಕ್ಲಿನ ಹಾಕ್ಕೊಳ್ಬೇಕು. ಬಾಳೆದೆಲೆನ ಕೈ ಮೇಲೆ ಹೀಗೆ ಹಾಕ್ಕೊಂಡ್ರೆ ಚಕ್ಲಿ ಕೈ ಮೇಲೆ ಬರುತ್ತೆ, ಆವಾಗ ಚಕ್ಲಿನ ಎಣ್ಣೆಯಲ್ಲಿ ಹಾಕ್ಬೋದು. ತುಂಬ ಸುಲಭ ಇದೆ ಅಲ್ವಾ. ಇವಾಗ ಸಿಮ್ನಲ್ಲಿ ಇಟ್ಕೋಬೇಕು ಫ್ಲೇಮ್ನ. 1-2 ನಿಮಿಷ ಆದಮೇಲೆ ಮೀಡಿಯಮ್ಮಿಗೆ ತೊಗೊಂಬನ್ನಿ ಫ್ಲೇಮ್ನ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಿಮ್ಮಲ್ಲೇ ಇರಲಿ. ಚಕ್ಲಿ ಹಾಕಿದ ತಕ್ಷಣ 2 ನಿಮಿಷ ಹಾಗೆ ಬಿಟ್ಬಿಡಿ. ತಕ್ಷಣಕ್ಕೆ ತಿರುಗಿಸೋಕ್ಕೆ ಹೋಗಬಾರ್ದು. ಒಂದು ಸೈಡಿ ಚೆನ್ನಾಗಿ ಫ್ರೈ ಆದಮೇಲೆ ಮಾತ್ರ ತಿರುಗಿಸ್ಕೊಳ್ಬೇಕು, ಇಲ್ಲಾಂದರೆ ಕಟ್ಟಾಗಿ ಹೋಗ್ಬಿಡುತ್ತೆ. ನಿಧಾನವಾಗಿ ಈ ಥರ ತಿರುಗಿಸ್ಕೊಳ್ಳೋಣಂತೆ. ನೋಡಿ, ಸೈಡಿಗೆ ತೊಗೊಂಬಂದು ಈ ಥರ ತಿರುಗಿಸ್ಕೊಂಡ್ರೆ ಚಕ್ಲಿ ಒಡೆಯೋದಿಲ್ಲ, ಚೆನ್ನಾಗೇ ಇರುತ್ತೆ. ಚಕ್ಲಿ ಮಾಡಬೇಕಾರೆಲ್ಲ ಒಡೆಯುತ್ತೆ, ಸರಿಗೆ ಬರೋದಿಲ್ಲ ಅಂತ ಹೇಳಿದ್ರೆ ಹದ ಸರಿಯಾಗಿದ್ದರೆ ಮತ್ತು ಮೆಥಡ್ ಸರಿಯಾಗಿ ಮಾಡಿಕೊಂಡ್ರೆ ಚೆನ್ನಾಗೇ ಬರುತ್ತೆ, ಏನೂ ಆಗೋದಿಲ್ಲ. 2 ಹಿಟ್ಟಿಂದ ನೋಡಿ ಏನು ಚೆನ್ನಾಗಿ ಚಕ್ಲಿ ಬಂದಿದೆ ಅಲ್ವಾ. ಕಷ್ಟ ಅನಿಸ್ತಾ ಇದೆಯಾ? ಇದು ತುಂಬಾ ಸುಲಭವಾಗಿ ಬರುತ್ತೆ. ನೀವು ಟೀ ಟೈಮಲ್ಲಿ ಬೇಕಾದ್ರೆ 10 ನಿಮಿಷದಲ್ಲಿ ಮಾಡಿಕೊಂಡು ತಿನ್ಬೋದು, ಸಖತ್ತಾಗಿರುತ್ತೆ. ಇವಾಗ 2 ಸೈಡು ಚೆನ್ನಾಗಿ ಕರೆದಿದೆ. ಇದು ತೆಕ್ಕೊಂಬಿಡೋಣಂತೆ ಎಣ್ಣೆಯಿಂದ. ಒಂದು ಪ್ಲೇಟಿಗೆ ಹಾಕಿ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು ಚಕ್ಲಿ ಮುರಿದು ತೋರಿಸ್ತೀನಿ. ಗರಿ ಗರಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಅನಿಸ್ತು ಈ ಸಿಂಪಲ್ಲಾಗಿ ಮಾಡೋ ಚಕ್ಲಿ ರೆಸಿಪಿ? ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನಮ್ಮ ಚಾನಲ್ ಯಾರೇ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.